ಹೇ ಅಪ್ಕಮಿಂಗ್ ಟಾಪರ್ಸ್ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮಾಡತ್ತನ್ನ ನಮ್ಮ ಪಿ ಯು ಸಿ ಸ್ಟಡಿ ಸ್ಕ್ವಾಡ್ ಬೈ ಎಚ್ ವಿ ಪ್ರತೀಕ್. ಇವತ್ತು ನಾವು ನೋಡೋಣ ಕ್ಲಾಸ್ 12th ಬಯಾಲಜಿ ಇದ್ದ ಚಾಪ್ಟರ್ ಯಾವುದಂದ್ರೆ ಎವಲ್ಯೂಷನ್ ಏನಂದ್ರೆ ಲಾಜಿಕಲ್ಲ ಮತ್ತು ನಮ್ಮ ಆನ್ಸರ್ಸ್ ಏನದವ ಸ್ಕೋರಿಂಗ್ ಹಾಕವ. ಇವತ್ತು ನಮ್ಮ ಟಾಪಿಕ್ ಎವಲ್ಯೂಷನ್ ಐತಿ. ಬರೀ ಇಂಪಾರ್ಟೆಂಟ್ ಪಾಯಿಂಟ್ಸ್, ಸಿಂಪಲ್ ಎಕ್ಸ್ಪ್ಲನೇಷನ್ ಮತ್ತು ಎಕ್ಸಾಮ್ ಓರಿಯೆಂಟೆಡ್ ರಿಲೇಟೆಡ್ ಕಾನ್ಸೆಪ್ಟ್ಗಳ ಬರೀ ನೋಡೋಣ. ಎವಲ್ಯೂಷನ್ ಅಂದ್ರೆ ಎವಲ್ಯೂಷನ್ ಈಸ್ ದ ಗ್ರ್ಯಾಜುವಲ್ ಚೇಂಜ್ ಇನ್ ಆರ್ಗ್ಯಾನಿಸಮ್ಸ್ ಓವರ್ ಜನ್ರೇಷನ್ ಲೀಡಿಂಗ್ ಟು ನ್ಯೂ ಸ್ಪೀಷೀಸ್. ಎವಲ್ಯೂಷನ್ ಅಂದ್ರೆ ಗ್ರ್ಯಾಜುವಲ್ ಚೇಂಜ್ ಆಗಿ ಲೈಟಾಗಿ ಚೇಂಜ್ ಆಕೈತಿ ಎದ್ರೊಳಗೆ ಆರ್ಗನಿಸಮ್ಸ್ ಒಳಗೆ. ಅದ ಜನ್ರೇಷನ್ ದರ್ ಜನ್ರೇಷನ್ ಚೇಂಜ್ ಹಾಕೋದು ಬರ್ತೈತಿ. ಅದರಿಂದ ಏನಾಕೈತಿ ಅಂದ್ರೆ ಹೊಸ ಹೊಸ ಸ್ಪೀಷೀಸ್ಗಳ ಬಾರ್ನ್ ಹೊಸ ಹೊಸ ಸ್ಪೀಷೀಸ್ಗಳ ಹುಡ್ತಾವ. ಎಕ್ಸಾಂಪಲ್ ಏನಂದ್ರೆ ಇಂಡಸ್ಟ್ರಿಯಲ್ ಮ್ಯಾಲಾನಿಸಮ್, ಪೆಪ್ಪರ್ಡ್ ಮೌತ್ ಅಂದ್ರೆ ಇನ್ಸೆಕ್ಟ್ ಅಥವಾ ಸ್ಮಾಲ್ ಆರ್ಗ್ಯಾನಿಸಮ್ ಇದ್ದು ಅವೇನಂದ್ರೆ ಅವು ಎತ್ತರಿಂದ ಒರಿಜಿನ್ ಆಗಿದ್ದು ಅಂದ್ರೆ ಬಿಸ್ಟೆನ್ ಬೆಟುಲೇರಿಯಿಂದ ಒರಿಜಿನ್ ಆಗಿದ್ದು. ಲೈಟ್ ಮೌತ್ ಬಿಫೋರ್ ಇಂಡಸ್ಟ್ರಿಯಲ್ ಪೊಲ್ಯೂಷನ್, ಡಾರ್ಕ್ ಮೌತ್ ಸರ್ವೈವ್ಡ್ ಬೆಟರ್ ಆಫ್ಟರ್ ಪೊಲ್ಯೂಷನ್. ಅಂದರೆ ಇದೇನು ಆರ್ಗಾನಿಸಮ್ ಅಥವಾ ಇನ್ಸೆಕ್ಟ್ ಇತ್ತಲ್ಲ, ಇದು ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಅಂದರೆ ಏನು ಇಂಡಸ್ಟ್ರೀಸ್ಗಳು ಇದ್ದಿಲ್ಲ ಆ ಥರದ್ದೇನು ಪೊಲ್ಯೂಷನ್ ಇರ್ತಿತ್ತಲ್ಲ ಹೊಲಸ, ಅದೆಲ್ಲ ಪೊಲ್ಯೂಷನ್ನಿಂದ ಏನಾಗ್ತಂದ್ರೆ ಪೊಲ್ಯೂಷನ್ ಜಾಸ್ತಿ ಆಗಂದ್ರೆ ಲೈಟ್ ಇದ್ದಿದ್ದು ಸತ್ತು ಹೋದು, ಡಾರ್ಕ್ ಇದ್ದಿದ್ದು ಚೇಂಜನ್ನು ಅಡಾಪ್ಟ್ ಮಾಡ್ಕೊಂಡು ಅವ ಸರ್ವೈವ್ ಆದು, ಅವ ಮುಂದೆ ಬದುಕಿದು. ಪೊಲ್ಯೂಷನ್ದಿಂದ ಏನಂತಂದ್ರೆ ನಮ್ಗೆ ಇದು ತೋರಿಸಿದ್ದು, ನಮ್ಗೆ ನ್ಯಾಚುರಲ್ ಸೆಲೆಕ್ಷನ್ನ ತೋರಿಸಿದ್ದು, ಶೋಸ್ ನ್ಯಾಚುರಲ್ ಸೆಲೆಕ್ಷನ್. ನಾವು ಇದು ಎಕ್ಸಾಂಪಲ್ದಿಂದ ಏನು ಬಿಡ್ಕೋಬೇಕಂದ್ರೆ ನಮ್ದು ಎವಲ್ಯೂಷನ್ ಅಂದ್ರೆ ಸ್ಲೈಟಾಗಿ ಒಂದು ಚೇಂಜ್ ಆಕೈತಿ ಆರ್ಗಾನಿಸಮ್ ಒಳಗೆ, ಪ್ರತಿಯೊಂದು ಆರ್ಗಾನಿಸಮ್ ಒಳಗೆ ಜನ್ರೇಷನ್ ದರ್ ಜನ್ರೇಷನ್. ಅದರಿಂದ ಏನಾಕೈತೆ ಅಂದ್ರೆ ಹೊಸ ಹೊಸ ಸ್ಪೀಷೀಸ್, ಹೊಸ ಹೊಸ ಜೀವ ಜಂತುಗಳ ಹುಟ್ಕೋತಾವ ಅಂತ ಹೇಳ್ತೈತಿ ಎವಲ್ಯೂಷನ್. ನಾವು ಎಕ್ಸಾಂಪಲ್ ಇಂಡಸ್ಟ್ರಿಯಲ್ ಮ್ಯಾನಲಿಸಮ್ ಅಂದ್ರೆ ನ್ಯಾಚುರಲ್ ಸೆಲೆಕ್ಷನ್ ಅಂತ ನೆನ್ಪಿಟ್ಕೋಬೇಕು. ಮೊದಲ ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಆಗೋಕ್ಕಿಂತ ಮುಂಚೆ ಲೈಟ್ ಮೌತ್ ಭಾಳ ಇದ್ದವು ಅವ ಇರ್ತಿದ್ದು. ಬಟ್ ಆಫ್ಟರ್ ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಆಗಲಿ ಅವ ಡಾರ್ಕ್ ಮೌತ್ ಜಾಸ್ತಿ ಆದವು, ಸರ್ವೈವ್ ಆದವು. ನೆಕ್ಸ್ಟ್ ಅಂದ್ರೆ ನಮ್ಮ ಒರಿಜಿನ್ ಆಫ್ ಲೈಫ್, ನಮ್ದು ಜೀವನ ಹೆಂಗೆ ಹುಟ್ಕೋತಂತ ನೋಡೋಣ. ಏನಂದ್ರೆ ಲೈಫ್ ಬಿಗೇನ್ ಇನ್ ವಾಟರ್. ನಮ್ದು ಜೀವನ, ಮಾನವ ಜೀವನ ಅಥವಾ ಪ್ರತಿಯೊಂದು ಆರ್ಗಾನಿಸಮ್ ಏನು ನಮ್ಮ ಭೂಮಿ ಮೇಲೆ ಇದಾವಲ್ಲ ಅದ್ರದ್ದೆಲ್ಲ ಜೀವನ ಹೆಂಗೆ ಸ್ಟಾರ್ಟ್ ಆತಂದ್ರೆ ನೀರು ಒಳಗೆ ಚಾಲು ಹೋಗೈತಿ. ಸಿಂಪಲ್ ಆರ್ಗ್ಯಾನಿಸಮ್ಸ್ ಇವಾಲ್ಡ್ ಇನ್ ಥ್ರೂ ಕಾಂಪ್ಲೆಕ್ಸ್ ಫಾರ್ಮ್. ಅವಾಗ ಸಾದಾ ಆರ್ಗ್ಯಾನಿಸಮ್ಸ್ ಸಿಂಪಲ್ ಫಾರ್ಮ್ದಾಗಿದ್ದು, ಭಾಳ ಅಂದ್ರೆ ಭಾಳ ಕಾಂಪ್ಲೆಕ್ಸ್ ಫಾರ್ಮ್ಲಾಗಿದ್ದವು. ಆದರೆ ಈಗ ಕಾಂಪ್ಲೆಕ್ಸ್ ಫಾರ್ಮ್ ಒಳಗೆ ಇವಾಲ್ವ್ ಆಗಿದ್ದಾವೆ. ಲೈಕ್ ನಮ್ಮ ಹ್ಯೂಮನ್ಸ್ ಒಳಗೆ ಸೆಲ್ಸ್ ಇದಾವೆ, ಟಿಶ್ಯೂಸ್ ಇದಾವೆ, ಆರ್ಗನ್ಸ್ ಇದಾವೆ, ಲೇಯರ್ಸ್ ಇದಾವೆ, ವೇನ್ಸ್ ಇದಾವೆ, ಥರದ ಕಾಂಪ್ಲೆಕ್ಸ್ ಫಾರ್ಮ್ಸ್ ಒಳಗೆ ಇವಾಲ್ವ್ ಆಗೈತಿ. ಮತ್ತು ನಾವು ಈಗ ನೋಡೋಣ ಚಾರ್ಲಸ್ ಡಾರ್ವಿನ್ ಬಗ್ಗೆ ಅವ್ರು ನೋಡೋಣ. ಇವ್ರೇನು ಮಾಡ್ತಾರಂದ್ರೆ ಇವರ ನ್ಯಾಚುರಲ್ ಸೆಲೆಕ್ಷನ್ನ ಪ್ರಪೋಸ್ ಮಾಡ್ತಾರೆ. ಪ್ರಪೋಸ್ ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್. ಇವರೊಂದು ಥಿಯರಿನ ಪ್ರಪೋಸ್ ಮಾಡ್ತಾರೆ. ಅದು ಯಾವುದಂದ್ರೆ ನ್ಯಾಚುರಲ್ ಸೆಲೆಕ್ಷನ್. ಇದರ ಎಕ್ಸಾಂಪಲ್ ಆಲ್ರೆಡಿ ನಿಮ್ಗೆ ಹೇಳಿದನ್ನ ಇಂಡಸ್ಟ್ರಿಯಲ್ ಮ್ಯಾಲಾನಿಸಮ್ ಅಂತ. ಎದ್ರ ಮೇಲೆ ಬೇಸ್ ಇತ್ತಂದ್ರೆ ಬೇಸ್ಡ್ ಆನ್ ಅಬ್ಸರ್ವೇಷನ್ ಡ್ಯೂರಿಂಗ್ HMS ಬೀಗಲ್ ವೇಗ್ಯೂ. ಅಂದ್ರೆ ಒಂದು ಆರ್ಗಾನಿಸಮ್ ಐತಿ HMS ಬೀಗಲ್ ವೇಗ್ಯೂ ಅಂತ, ಅದ್ರ ಮೇಲೆ ಇವ್ರು ಅಬ್ಸರ್ವೇಷನ್ ಮಾಡ್ತಾರೆ. ಅಬ್ಸರ್ವೇಷನ್ ಮಾಡೋದೇನ ಇವರ ನ್ಯಾಚುರಲ್ ಸೆಲೆಕ್ಷನನ್ನು ಡಿಸ್ಕವರ್ ಮಾಡ್ತಾರೆ. ನಾವು ಏನೇ ಬಿಟ್ಕೋಬೇಕಂದ್ರೆ ನ್ಯಾಚುರಲ್ ಸೆಲೆಕ್ಷನ್ ಒಳಗೆ ಅಂದ್ರೆ ಚಾರ್ಲಸ್ ಡಾರ್ವಿನ್ ಅವರ ನ್ಯಾಚುರಲ್ ಸೆಲೆಕ್ಷನ್ನ ಅವರ ಪ್ರಪೋಸ್ ಮಾಡ್ತಾರೆ. ನೆಕ್ಸ್ಟ್ ಅವರ ಏನೊಂದು ಅಬ್ಸರ್ವ್ ಮಾಡ್ತಾರೆ HMS ಬೀಗಲ್ ವೈಗೋ ಅದ್ರ ಮೇಲಿಂದ, ಆರ್ಗಾನಿಸಮ್ ಮೇಲಿಂದ ಅವ್ರ ನ್ಯಾಚುರಲ್ ಸೆಲೆಕ್ಷನನ್ನು ಕಂಡು ಹಿಡಿತಾರೆ. ಈಗ ನಾವು ನೋಡೋಣ ನ್ಯಾಚುರಲ್ ಸೆಲೆಕ್ಷನ್ ಬಗ್ಗೆ. ನ್ಯಾಚುರಲ್ ಸೆಲೆಕ್ಷನ್ ಅಂದ್ರೆ ಪ್ರೊಸೆಸ್ ಬೈ ವಿಚ್ ಆರ್ಗ್ಯಾನಿಸಮ್ಸ್ ವಿತ್ ಫೇವರೇಬಲ್ ಟ್ರೇಟ್ಸ್ ಸರ್ವೈವ್ ಆ್ಯಂಡ್ ರೀಪ್ರೊಡ್ಯೂಸ್. ಅಂದರೆ ನ್ಯಾಚುರಲ್ ಸೆಲೆಕ್ಷನ್ ಅಂದ್ರೆ ಇದೊಂದು ಪ್ರೊಸೆಸ್ ಐತಿ, ಇದೊಂದು ವಿಧ ಐತಿ. ಇದ್ರೊಳಗೆ ಆರ್ಗನಿಸಮ್ಸ್ ಏನು ಮಾಡ್ತಾವಂದ್ರೆ ಯಾವ ಫೇವರೇಬಲ್ ಟ್ರೇಟ್ ಇರ್ತಾವಲ್ಲ, ಯಾವುದ ಈ ಸಿಚುವೇಶನ್ ಪ್ರಕಾರ ಯಾವ ಜೀವಂತ ಉಳಿತಾವಲ್ಲ, ಅವು ಯಾವ ಸರ್ವೈವ್ ಮಾಡ್ತಾವಲ್ಲ ಅವ ಏನಾಕೈತಿ ಅದಕ್ಕೆ ನ್ಯಾಚುರಲ್ ಸೆಲೆಕ್ಷನ್ ಅಂತೇವೆ. ಅವ ಬಂದ ರೀಪ್ರೊಡ್ಯೂಸ್ ಮಾಡ್ತಾವೆ. ಇದಕ್ಕೆ ಎಲ್ಲ ಪ್ರೊಸೆಸ್ಗೆ ಏನಂತೇವೆ ನಾವು ನ್ಯಾಚುರಲ್ ಸೆಲೆಕ್ಷನ್ ಅಂತೇವೆ. ಇದ್ರೊಳಗೆ ಸ್ಟೆಪ್ಸ್ ಹೆಂಗೆ ಇರ್ತೈತೆ ಅಂದ್ರೆ ಒಂದೇದು ವೇರಿಯೇಷನ್ ಆಕೈತಿ, ಆಕೈತಿ, ಗ್ರ್ಯಾಜುವಲ್ ಚೇಂಜ್ ಆಕೈತಿ. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂದ್ರೆ ಜೀವ ಉಳಿಸ್ಕೋಕೆ, ಜೀವಂತ ಇರೋಕೆ, ಸರ್ವೈವ್ ಮಾಡೋಕೆ ಭಾಳ ಗುದ್ದಾಡ್ತಾರೆ. ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಯಾರು ಫಿಟ್ ಇರ್ತಾರಲ್ಲ ಆ ಜನ್ರೇಷನ್ಗೆ, ಆ ಟೈಮ್ ಲೈನ್ಗೆ ಅವರು ಸರ್ವೈವ್ ಆಕ್ಕಾರೆ. ನೆಕ್ಸ್ಟ್ ಸರ್ವೈವ್ ಆಗಂತ ಲಾಸ್ಟ್ಗೆ ಏನು ಮಾಡ್ತಾರೆ, ಅವರ ರೀಪ್ರೊಡ್ಯೂಸ್ ಮಾಡ್ತಾರೆ, ಬರ್ದು ಕೊಡ್ತಾರೆ ಅವ್ರ ಯಂಗ್. ಇದು ನ್ಯಾಚುರಲ್ ಸೆಲೆಕ್ಷನ್ ಇತ್ತು. ನ್ಯಾಚುರಲ್ ಸೆಲೆಕ್ಷನ್ ಅಂದರೆ ಯಾವ್ದು ಫೇವರೇಬಲ್ ಟ್ರೇಟ್ ಇರ್ತೈತಿ ಅದು ಸರ್ವೈವ್ ಮಾಡ್ತೈತಿ ಮತ್ತು ರೀಪ್ರೊಡ್ಯೂಸ್ ಮಾಡ್ತೈತಿ. ಇದು ಸ್ಟೆಪ್ಸ್ ಅಂದರೆ ವೇರಿಯೇಷನ್, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಮತ್ತು ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್, ಮತ್ತು ರೀಪ್ರೊಡಕ್ಷನ್. ನಾವು ನ್ಯಾಚುರಲ್ ಸೆಲೆಕ್ಷನ್ ಡೆಫಿನೇಷನ್ ಬಗ್ಗೆ ನೆನ್ಪಿಟ್ಕೋಬೇಕು ಮತ್ತು ಅದನ್ನು ನೀಟಾಗಿ ತಿಳ್ಕೊಬೇಕು. ಏನಂದ್ರೆ ಫೇವರೇಬಲ್ ಟ್ರೇಟ್ ಯಾವ ಇರ್ತಾವೆ ಅವು ಸರ್ವೈವ್ ಮಾಡ್ತಾವೆ ಮತ್ತು ಅವು ರೀಪ್ರೊಡ್ಯೂಸ್ ಮಾಡ್ತಾವೆ. ಸ್ಟೆಪ್ಸ್ ವೇರಿಯೇಷನ್, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಮತ್ತು ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್, ಮತ್ತು ರೀಪ್ರೊಡಕ್ಷನ್ ಅಂತ ನಾವು ನೆನ್ಪಿಟ್ಕೋಬೇಕು ನ್ಯಾಚುರಲ್ ಸೆಲೆಕ್ಷನ್ ಒಳಗೆ. ಇದನ್ನ ಯಾರು ಪ್ರಪೋಸ್ ಮಾಡಿದ್ದಾರೆ ಅಂದರೆ ಚಾರ್ಲಸ್ ಡಾರ್ವಿನ್ ಅವರು ಪ್ರಪೋಸ್ ಮಾಡಿದ್ದಾರೆ. ನ್ಯಾಚುರಲ್ ಸೆಲೆಕ್ಷನ್ ಇದು ಯಾರು ಸರ್ವೈವ್ ಆಕ್ಕಾರಲ್ಲ, ಯಾರು ಅವ್ರ ಜೀವನ ಉಳಿಸ್ಕೊಂಡು ಹೋಗ್ತಾರಲ್ಲ ಅವರ ಏನಾಕ್ಕಾರ
ಸರ್ವ ಆಕಾರ ಮತ್ತು ಅವರ ರೀಪ್ರೊಡ್ಯೂಸ್ ಮಾಡ್ತಾರೆ, ನೆಕ್ಸ್ಟ್ ಜನ್ರೇಷನ್ಗೆ ಬರ್ದು ಕೊಡ್ತಾರೆ. ನೆಕ್ಸ್ಟ್ ಏನಂದ್ರೆ ಸ್ಪೀಷಿಯೇಷನ್ ಅಂದ್ರೆ ಏನು? ಫಾರ್ಮೇಷನ್ ಆಫ್ ನ್ಯೂ ಸ್ಪೀಷೀಸ್, ಹೊಸ ಹೊಸ ಸ್ಪೀಷೀಸ್ಗೆ ಜನ್ಮ ಕೊಡೋದಕ್ಕೆ ಏನಂತಾರೆ? ಸ್ಪೀಷಿಯೇಷನ್ ಅಂತ ಅಂತಾರೆ. ಇದು ಹೆಂಗೆ ಆಕ್ಕರ್ ಆಕ್ಕೈತಿ? ಇದು ಒಂದೇದ ಜಾಗ್ರಫಿಕಲ್ ಐಸೋಲೇಷನ್, ಅವು ಎಲ್ಲಿ ಹುಟ್ಟಿದಾವಲ್ಲ ಅಲ್ಲೇ ಇರೋದ್ರಿಂದನೂ ಏನಕ್ಕೆ ಸ್ಪೀಷಿಯೇಷನ್ ಆಕ್ಕೈತಿ. ಅವರು ಒಂದು ಪ್ಲೇಸಿಂದ ಇನ್ನೊಂದು ಜಾಗಕ್ಕೆ ಹೋಗೋಲ್ಲ. ಇಟ್ ಡಸ್ ನಾಟ್ ಮೂವ್ಸ್ ಒನ್ ಪ್ಲೇಸ್ ಟು ಅನದರ್, ಅಂದ್ರೆ ಒಂದೇ ಜಾಗದಾಗ ಅಲ್ಲೇ ಐಸೋಲೇಟ್ ಆಗಿಬಿಡ್ತಾವೆ. ಇದರಿಂದ ಏನಾಕೈತಿ ಅಂದ್ರೆ ಜೆನೆಟಿಕ್ ಡ್ರಿಫ್ಟ್, ಏನು ಜೀನ್ಸ್ ಇರ್ತಾವಲ್ಲ, ಏನು ಪೇರೆಂಟ್ಸ್ನು ಜೀನ್ಸ್ ಇರ್ತಾವಲ್ಲ, ಏನು ನಮ್ಮ ಎನ್ಸಿಸ್ಟರ್ದು ಜೀನ್ಸ್ ಇರ್ತಾವಲ್ಲ, ನಮ್ಮ ಹಳೆ ಮಂದಿ ನಮ್ಮ ಹಿರಿಯರ್ದು ಏನು ಜೀನ್ಸ್ ಇರ್ತಾವಲ್ಲ ಅವು ಅಲ್ಲೇ ಉಳಿತಾವೆ. ನ್ಯಾಚುರಲ್ ಸೆಲೆಕ್ಷನು ಆಕೈತಿ. ಯಾವ ಅದು ಜನ್ರೇಷನ್ ತಕ್ಕಂಗೆ ಇರ್ತಾರೆ, ಯಾವ ಫಿಟ್ಟೆಸ್ಟ್ ಇರ್ತಾರೆ, ಯಾವ ಸರ್ವೈವ್ ಮಾಡ್ತಾವೆ ಅವ್ರು ರೀಪ್ರೊಡ್ಯೂಸ್ ಮಾಡ್ತಾವೆ. ಪ್ರತಿಯೊಂದು ತಲೆಮಾರ್ಗೆ ಚೇಂಜ್ ಹಾಕೋದು ಬರ್ತೈತಿ ಸ್ಪೀಷೀಸ. ಅವು ಹೆಂಗೆ ಇರ್ತಾವೆ, ಹೆಂಗೆ ಆ ಟೈಮ್ಲೈನ್ ಇರ್ತೈತಿ, ಯಾವ ಗ್ರ್ಯಾಜುವಲ್ ಚೇಂಜ್ ಒಳಗೆ ಆ ಟೈಮ್ಲೈನ್ ಹೆಂಗೆ ಇರ್ತೈತಿ ಅವ್ನು ಚೇಂಜ್ ಹಾಕೋದು ಬಂದಂದ್ರೆ ಸ್ಪೀಷೀಸ್ನ ಆಕೈತಿ. ಇಲ್ಲಿ ನೀವು ಇದ್ದ ಇಮೇಜ್ ಒಳಗೂ ನೋಡ್ಬೋದು ಸ್ಪೀಷೀಸ್ ಹೆಂಗೆ ಆಗೈತೆ ಅಂತ. ನೆಕ್ಸ್ಟ್ ಏನಂದ್ರೆ ಇದ್ರೊಳಗೆ ಮೇನ್ಲಿ ಎರಡು ಟೈಪ್ಸ್ ಆಫ್ ಆರ್ಗನ್ಸ್ ಬರ್ತಾವೆ. ಒಂದೇದ ಹೋಮೋಲೋಗಸ್ ಆರ್ಗನ್, ಸೆಕೆಂಡ್ ಒನ್ ಅನಲೋಗಸ್ ಆರ್ಗನ್. ಹೋಮೋಲೋಗಸ್ ಆರ್ಗನ್ ಅಂದ್ರೆ ಏನು? ಸೇಮ್ ಸ್ಟ್ರಕ್ಚರ್ ಇರ್ತೈತಿ ಮತ್ತು ಡಿಫ್ರೆಂಟ್ ಫಂಕ್ಷನ್, ಅಂದರೆ ನೋಡೋಕ್ಕೆಲ್ಲ ಸೇಮ್ ಇರ್ತೈತಿ ಸ್ಟ್ರಕ್ಚರ್ಗಳು, ಅದ್ರ ಮಾಡೋ ಕೆಲಸ ಕಾರ್ಯಗಳೆಲ್ಲ ಬೇರೆ ಬೇರೆ ಇರ್ತವೆ. ಶೋ ಕಾಮನ್ ಎನ್ಸಿಸ್ಟರಿ, ಇವ್ರು ಹಿರಿಯರ ಇವ್ರೇನು ಇದ್ದಿದ್ರೆಲ್ಲ ಎನ್ಸಿಸ್ಟರ ಎಲ್ಲ ಸೇಮ್ ಇದ್ರಂತ, ಸೇಮ್ ಥರ ಇದ್ರಂತ, ಕಾಮನ್ ಇದ್ರಂತ ಹೇಳ್ತಾರೆ. ನೆಕ್ಸ್ಟ್ ಏನು? ಎಕ್ಸಾಂಪಲ್ ಏನು? 4 ಲಿಂಬ್ ಆಫ್ ಹ್ಯೂಮನ್ಸ್, ನಮ್ಮ ಮನುಷ್ಯರು ಏನು 4 ಲಿಂಬ್ಸ್ ಇದಾವೆ, ಮತ್ತು ಬರ್ಡ್ಸ್ದು ಮತ್ತು ವೇಲ್ಸ್ದು ಎಲ್ಲ ಏನು ಸ್ಟ್ರಕ್ಚರ್ ಹೆಂಗೈತಿ? ಸೇಮ್ ಐತಿ. ಅದ್ರ ಹತ್ರ ಫಂಕ್ಷನ್ಸ್ ಏನೋ ಭಾಳ ಅಂದ್ರೆ ಭಾಳ ವೇರಿ ಇದಾವೆ. ಹ್ಯೂಮನ್ಸ್ದ ನಾವು 4 ಲಿಂಬ್ಸ್ ಎದಕ್ಕೆ ಮಾಡ್ತೀವಿ? ನಾವು ಮೂಮೆಂಟ್ ಮಾಡೋಕೆ ಮಾಡ್ತೀವಿ. ಬರ್ಡ್ಸು ಮೂಮೆಂಟ್ ಮಾಡೋಕೆ ಮಾಡಿದ್ವಿ, ಬಟ್ ಬರ್ಡ್ಸ್ ಕಾಯಿ ಒಳಗೆ, ಹ್ಯೂಮನ್ಸ್ ಲ್ಯಾಂಡ್ ಮೇಲೆ. ವೇಲ ಏನು ಮಾಡ್ತೈತಿ ಅಂದ್ರೆ ಅದ್ರದ್ದು ಕೆಲಸನ ಬೇರೆ ಐತಿ, ಅದ ಸ್ವಿಮ್ ಮಾಡೋಕೆ ಮಾಡ್ತೀವಿ, ಅದ್ರ ಫಂಕ್ಷನ್ಸ್ನ ಬೇರೆ ಥರ ಐತಿ. ಆದರೆ ಅನಲೋಗಸ್ ಆರ್ಗನ್ ಅಂದರೆ ಹೆಂಗೆ? ಡಿಫ್ರೆಂಟ್ ಸ್ಟ್ರಕ್ಚರ್, ನೋಡಾಕ್ರೆ ಬೇರೆ ಬೇರೆ ಥರ ಐತಲ್ಲ, ಆದರೆ ಫಂಕ್ಷನ್ಸ್ ಏನಿಲ್ಲ ಸೇಮ್ ಐತಿ, ಅದ್ರ ಕೆಲಸಗಳೆಲ್ಲ ಸೇಮ್ ಇದಾವೆ. ಡೂ ನಾಟ್ ಶೋ ಕಾಮನ್ ಎನ್ಸಿಸ್ಟರಿ, ಅವ್ರ ಹಿರಿಯರು ಏನಿದ್ರಲ್ಲ, ಅವ್ರ ಎನ್ಸಿಸ್ಟರ್ ಏನಿದ್ರಲ್ಲ ಕಾಮನ್ ಇಲ್ಲಾಗಿದ್ರು, ಅವ್ರು ಸೇಮ್ ಇಲ್ಲಾಗಿದ್ರು. ಇದು ಎಕ್ಸಾಂಪಲ್ ಏನಂದ್ರೆ ವಿಂಗ್ಸ್ ಆಫ್ ಬರ್ಡ್ ಮತ್ತು ಇನ್ಸೆಕ್ಟ್ದು ವಿಂಗ್ಸ್, ಮತ್ತು ಏನು ಪಕ್ಷಿಗಳು ವಿಂಗ್ಸ್ ಇರ್ತಾವಲ್ಲ ಮತ್ತು ಇನ್ಸೆಕ್ಟ್ ಏನು ವಿಂಗ್ಸ್ ಇರ್ತಾವಲ್ಲ ಅವ ಏನಾಕೈತಿ ಯೂಸ್ ಆಗ್ತವೆ ಅದಕ್ಕೆ ಫ್ಲೈ ಮಾಡೋಕೆ. ಇದೇ ನಮ್ದೇನು? ಡಿಫ್ರೆಂಟ್ ಸ್ಟ್ರಕ್ಚರ್ ಸೇಮ್ ಫಂಕ್ಷನ್. ಅನಲೋಗಸ್ ಆರ್ಗನ್ಸ್, ಹೋಮೋಲೋಗಸ್ ಆರ್ಗನ್, ಸೇಮ್ ಸ್ಟ್ರಕ್ಚರ್ ಡಿಫ್ರೆಂಟ್ ಫಂಕ್ಷನ್ಸ್. ಎನ್ಸಿಸ್ಟರ ಕಾಮನ್ ಇರ್ತಾರೋ ಅದ್ರೊಳಗೆ, ಹೆಸ್ರು ಯಾವುದು ಎನ್ಸಿಸ್ಟರಿ ಕಾಮನ್ ಇರಂಗಿಲ್ಲ, ಅವ್ರು ಯಾವ್ದು ಹಿರಿಯರ ಕಾಮನ್ ಇರಂಗಿಲ್ಲ ಇದ್ರೊಳಗೆ. ನಮ್ದು ನೆಕ್ಸ್ಟ್ ಏನೈತೆ ಅಂದ್ರೆ ಫಾಸಿಲ್ಸ್ ಮತ್ತು ಅಕ್ವೈರ್ಡ್ ವರ್ಸಸ್ ಇನ್ಹೆರಿಟೆಡ್ ಟ್ರೇಟ್ಸ್ ಬಗ್ಗೆ ಐತಿ. ಫಾಸಿಲ್ಸ್ ಅಂದರೆ ಏನು? ಮೊದಲಿನ ಡೈನೋಸಾರ್ಗಳು, ಮೊದಲಿನ ಪ್ರಾಣಿಗಳು, ಮೊದಲಿನ ಆರ್ಗಾನಿಸಮ್ಸ್ ಇದ್ದಿಲ್ಲ, ಮೊದಲಿನ ಜೀವ ಜಂತುಗಳಿದ್ದಿಲ್ಲ, ಅದ್ರ ಸಿಕ್ಕ, ಅದ್ರ ಹೆಜ್ಜೆ, ಅದ್ರ ಕಾಲಿಟ್ಟಿದ್ದು ಹೆಜ್ಜೆ, ಅದ್ರ ಎಲುಗಳು ಅಂದ್ರೆ ಬೋನ್ಸ, ಅದ್ರದ್ದು ಏನ್ರಿ ನಮಗೊಂದು ಪ್ರೂಫ್ ಸಿಕ್ಕೈತಿ, ಅದಕ್ಕೇನಂತೇವೆ? ಫಾಸಿಲ್ಸ್ ಅಂತ ಅಂತೀವಿ. ಪ್ರಿಸರ್ವ್ಡ್ ರಿಮೇನ್ಸ್ ಆಫ್ ಏನ್ಷಂಟ್ ಆರ್ಗಾನಿಸಮ್ಸ್, ಅಂದ್ರೆ ಹಳೆ ಕಾಲದೇನು ಆರ್ಗಾನಿಸಮ್ಸ್ ಇದ್ದಿಲ್ಲ ಅದ್ರದ್ದು ನಮ್ಮ ಪ್ರಿಸರ್ವ್ಸ್ ನಮ್ಗೆ ಸಿಕ್ಕಿದಾವ, ಅದಕ್ಕೆ ಫಾಸಿಲ್ಸ್ ಅಂತ ಅಂದೇವು. ಪ್ರೊವೈಡ್ ಎವಿಡೆನ್ಸ್ ಆಫ್ ಎವಲ್ಯೂಷನ್, ಇದು ನಮ್ಗೆ ಏನು ಪ್ರೊವೈಡ್ ಮಾಡ್ತಿತ್ತು ಅಂದ್ರೆ ಎವಿಡೆನ್ಸ್ ಕೊಡ್ತಿದ್ದು ನಮ್ಗೆ ಎವಲ್ಯೂಷನ್ ಆಗಿತ್ತಂತ. ಆ ಟೈಮ್ದಾಗ ಹೆಂಗೆ ಯಾವ ಥರ ಪ್ರಾಣಿಗಳದ್ದು, ಯಾವ ಥರ ಜೀವ ಜಂತುಗಳದ್ದು ಅವು ಈ ಟೈಮ್ದಾಗ ಇಲ್ಲ, ಈ ಟೈಮ್ದಾಗ ಇದ್ರೂ ಇವಾಲ್ವ್ ಆಗಿದಾವಂತ. ಅದೇ ನಮ್ಗೆ ಎವಲ್ಯೂಷನ್ನ ತೋರಿಸ್ಕೊಡ್ತೈತಿ. ನೆಕ್ಸ್ಟ್ ಅಕ್ವೈರ್ಡ್ ವರ್ಸಸ್ ಇನ್ಹೆರಿಟೆಡ್ ಟ್ರೇಟ್ಸ್. ಅಕ್ವೈರ್ಡ್ ಟ್ರೇಟ್ಸ್ ಅಂದರೆ ಬೇರೆ ಕಡೆಯಿಂದ, ಅಂದ್ರೆ ಹೊರಗಿಂದ ಪಡ್ಕೋದಕ್ಕೆ ನಾವು ಅಕ್ವೈರ್ಡ್ ಟ್ರೇಟ್ಸ್ ಅಂತೀವಿ. ಅಂದರೆ ಅವ್ರಿಗೆ ಹಿರಿಯರು ಇರೋಂಗಿಲ್ಲ, ಹಿರಿಯರಿಂದ ಬರೋಂಗಿಲ್ಲವ, ಬೇರೆ ಹೊರಗಿಂದ ಪಡ್ಕೋದಕ್ಕೆ ಏನಂತ ಅಕ್ವೈರ್ಡ್ ಟ್ರೇಟ್ಸ್ ಅಂತೀವಿ. ಅಕ್ವೈರ್ಡ್ ಟ್ರೇಟ್ಸ್ ನಾಟ್ ಇನ್ಹೆರಿಟೆಡ್, ಅಂದ್ರೆ ಅವ್ರಿಗೆ ಹಿರಿಯರು ಇರೋಂಗಿಲ್ಲ. ಇನ್ಹೆರಿಟೆಡ್ ಟ್ರೇಟ್ಸ್ ಅಂದರೆ ಏನು? ಪಾಸ್ಡ್ ಜೆನೆಟಿಕಲಿ, ನಮ್ಮ ಹಿರಿಯರಿಂದ ಬಂದ ನಮ್ಮ ಡಿ ಎನ್ ಎಲ್ಲ ಸೇಮ್ ಇರ್ತೈತಿ, ನಮ್ಮ ಅಜ್ಜಂದು ಡಿ ಎನ್ ಎ, ನಮ್ಮ ಡಿ ಎನ್ ಎ, ಪಪ್ಪನ ಡಿ ಎನ್ ಎ ಎಲ್ಲ ಸೇಮ್ ಇರ್ತೈತಿ. ಇದು ಇನ್ಹೆರಿಟೆಡ್ ಟ್ರೇಟ್ಸ್ ಮತ್ತು ಅಕ್ವೈರ್ಡ್ ಟ್ರೇಟ್ಸ್. ಇದ್ರೊಳಗೆ ಸಿಮಿಲಾರಿಟಿ ಇರ್ತೈತಿ, ಇದ್ರ ಇನ್ಹೆರಿಟೆಡ್ ಟ್ರೇಟ್ಸ್ ಅಂದ್ರೆ ಜೀನ್ಸ್ ಮತ್ತು ಡಿ ಎನ್ ಎ ಬಂದಿರ್ತವೆ, ಅಕ್ವೈರ್ಡ್ ಒಳಗೆ ಹೊರಗಿಂದ ಪಡ್ಕೊಂಡಿರ್ತೈತಿ. ನೆಕ್ಸ್ಟ್ ನಾವು ನೋಡೋಣ ಹ್ಯೂಮನ್ ಎವಲ್ಯೂಷನ್ ಬಗ್ಗೆ. ಹ್ಯೂಮನ್ ಎವಲ್ಯೂಷನ್ ಯಾವ ಥರ ಆತಂದರೆ ಹ್ಯೂಮನ್ ಇವಾಲ್ವ್ ಫ್ರಮ್ ಏಪ್ ಲೈಕ್ ಅನ್ಸಿಸ್ಟರ್ ಶೋ ಗ್ರ್ಯಾಜುವಲ್ ಡೆವಲಪ್ಮೆಂಟ್ ಆಫ್ ಬ್ರೈನ್ ಆ್ಯಂಡ್ ಪೋಸ್ಚರ್. ಅಂದರೆ ನಾವು ಮನುಷ್ಯರು ಏನಿದಾವಲ್ಲ ನಾವು ಹೆಂಗೆ ಇವಾಲ್ವ್ ಆಗಿದ್ದು ಅಂದರೆ ಏಪ್ ಲೈಕ್ ಅನ್ಸಿಸ್ಟರ್, ನಮ್ಮ ಹಿರಿಯರು ಹೆಂಗಿದ್ರು ಅಂದರೆ ಏಪ್ ಲೈಕ್ ಅನ್ಸಿಸ್ಟರ್ ಅಂತ ಇದ್ದರು, ನಾವು ಮಂಗನಿಂದ ಮಾನವಾಗಿದ್ದು ಅಂತ ಹೇಳ್ತಾರೆ. ಇದನ್ನು ನಮ್ಗೆ ಗ್ರ್ಯಾಜುವಲ್ ಡೆವಲಪ್ಮೆಂಟ್ ತೋರಿಸೈತಿ. ಫಸ್ಟ್ ನಮ್ಮ ತಲೆ ಮತ್ತು ಡೆವಲಪ್ ಆಯಿತು, ಮತ್ತು ಆಮೇಲೆ ನಮ್ಮ ಪೋಸ್ಚರ್ ಎಲ್ಲ ತೋರಿಸೈತಿ, ಅಂದರೆ ನಮ್ಮ ಸೆರೆಬ್ರಲ್ ಕಾಲಮ್ ಅಂದ್ರೆ ನಮ್ಮ ಬ್ಯಾಕ್ ಬೋನ್ ಎಲ್ಲ ಡೆವಲಪ್ ಆದ ಅಂತ ಹೇಳ್ತೈತಿ. ಎಕ್ಸಾಮ್ ಸ್ಮಾರ್ಟ್ ಟಿಪ್ ಏನಂದ್ರೆ ನೀವು ಆ ಡೆಫಿನೇಷನ್ ಕ್ಲಿಯರ್ಲಿ ಬರೀರಿ, ಮತ್ತು ನಮ್ಮ ಚಾರ್ಲ್ಸ್ ಡಾರ್ವಿನ್ನ ಮೆನ್ಷನ್ ಮಾಡಿರಿ, ಮತ್ತು ನ್ಯಾಚುರಲ್ ಸೆಲೆಕ್ಷನ್ನ ಮೆನ್ಷನ್ ಮಾಡಿರಿ. ಎಕ್ಸಾಂಪಲ್ಸ್ನ ಯೂಸ್ ಮಾಡಿರಿ ಹ್ಯೂಮನ್ಲೋಗಸ್ ಮತ್ತು ಅನಲೋಗಸ್ ಆರ್ಗನ್ಸ್ ಬಗ್ಗೆ, ಮತ್ತು ಡೈಗ್ರಾಮ್ಸ್ ಯೂಸ್ ಮಾಡ್ಕೊಂಡು ಬರ್ತಂದ್ರೆ ನಿಮ್ಗೆ ಎಕ್ಸ್ಟ್ರಾ ಮಾರ್ಕ್ಸ್ನು ಸಿಗ್ತಾವೆ. ನೆನ್ಬಿಟ್ಕೋರಿ. ನೆನ್ಬಿಟ್ಕೋರಿ ಅಪ್ಕಮಿಂಗ್ ಟಾಪರ್ಸ. ಇವಾಲ್ಯೂಷನ್ ನಮ್ಗೆ ಲೈಫ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೈತಿ,
ಬಯಾಲಜಿ ಬಗ್ಗೆ ಅಷ್ಟೇ ಅಲ್ಲ. ದ್ಯಾಟ್ಸ್ ಇಟ್. ಪಿ ಯು ಸಿ ಸ್ಟಡಿ ಸ್ಕ್ವಾಡ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಪಿ ಯು ಸಿ ಸ್ಟಡಿ ಸ್ಕ್ವಾಡ್ ಬೈ ಎಚ್ ಯು ಪ್ರತೀಕ. ಪಿ ಯು ಸಿ ಸ್ಟಡಿ ಸ್ಕ್ವಾಡ್ ಅಂದ್ರೆ ಏನ? ಅಂಡರ್ಸ್ಟ್ಯಾಂಡ್ ಡೀಪ್ಲಿ, ಸ್ಕೋರ್ ಈಸಿಲಿ. ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಜಸ್ಟ್ ಚಿಲ್ಲಿಂಗ್.